ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿನಿತ್ಯ ಕೂಡ ವಿಡಿಯೋಸ್ನಲ್ಲಿ ಸಾಕಷ್ಟು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳ ರೀತಿಯಾಗಿರುವಂಥ ರೆಮಿಡೀಸ್ ಆಗಿರ್ಬೋದು, ಪರಿಹಾರಗಳನ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಸಾಕಷ್ಟು ಬಾರಿ ಕೆಲವೊಬ್ಬರು ಲೈಫಲ್ಲಿ ಉದ್ಧಾರ ಆಗ್ತಿಲ್ಲ ಅಂದಾಗ ನೀನು ಶಾಪಗಳಿಗೆ ಒಳಗಾಗಿದೆಯಾ, ಇನ್ನು ವಿಶೇಷವಾಗಿ ಮಾತೃಶಾಪ ಆಗಿರ್ಬೋದು, ತಾಯಿನೇ ದೇವರು ಅಂತಾರೆ. ಈ ಏನೇ ವಿಚಾರಕ್ಕಾಗಿರ್ಬೋದು, ಏನೇ ಕೆಲಸಕ್ಕೆ ಕೈ ಹಾಕಿದಾಗ ಅವ್ರ ಲೈಫಲ್ಲಿ ಸಕ್ಸಸ್ ಆಗದೇ ಇದ್ದಾಗ ಈ ಮಾತೃಶಾಪ ಅನ್ನೋಂಥದ್ದು ಅಷ್ಟು ಗಾಢವಾಗಿ ಅವ್ರನ್ನ ಕಾಡುತ್ತಾ ಗುರುಗಳೇ? ಅಂದರೆ ಲೈಫಲ್ಲಿ ಎದ್ದೇಳಕ್ಕೆ ಆಗೋದಿಲ್ವಾ? ಅಷ್ಟು ಇಂಪ್ಯಾಕ್ಟ್ ಮಾಡುತ್ತಾ ಈ ಥರ ಶಾಪಕ್ಕೆ ಒಳಗಾದಾಗ? ಸೊ ಆ ಥರ ಮಾಡೋದಾದರೆ ಈ ಶಾಪಕ್ಕೆ ಪರಿಹಾರ ಏನು? ಈ ಮಾತೃಶಾಪದಿಂದ ಹೊರಗಡೆ ಬರಬೇಕು ಅಂದರೆ ಏನು ಮಾಡ್ಕೊಳ್ಬೇಕಾಗತ್ತೆ ಅಂತ? ನೀವು ಮಾತೃಶಾಪನ ಕೇಳ್ತಾ ಇದ್ದೀರಿ? ಹೌದು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮಾತೃಶಾಪ ಬಹುಶಃ ನಾವು ಸ್ವಲ್ಪ ಜಾತಕದ್ದು ಮಾತನಾಡಿದ್ರೆ ಅಲ್ಲಿ ಸಿಕ್ಕಿಬಿಡುತ್ತೆ. ಇದು ನೀವು ಹೇಳಿದ್ರಲ್ಲ ಡೆವಲಪ್ಮೆಂಟ್ ಆಗಲ್ಲ ಅಂತ, ಅದೊಂದು. ಆದರೆ ಪ್ರೀತಿಯ ಬಂಧುಗಳೇ, ಬಹಳ ಮುಖ್ಯವಾಗಿರುವಂಥ ಘಟ್ಟ ಏನು ಅಂದರೆ ಡೆವಲಪ್ಮೆಂಟ್ ಈಗೋ ಹಾಗೂ ನಿಮ್ಮನ್ನು ಬ್ಯಾಲೆನ್ಸ್ ಮಾಡ್ಬೋದೇನೋ. ಮಾತೃಶಾಪ ಅನ್ನೋದು ಜಾತಕದಲ್ಲಿ ಏರ್ಪಡುವಂಥದ್ದು ಹೇಗೆ ಅಂತಂದರೆ, ಲಗ್ನಾತ್ ಪಂಚಮಾಧಿಪತಿ ಅಂದರೆ ಪೂರ್ವ ಪುಣ್ಯ. ಈ ಹಿಂದಿನ ಜನ್ಮದ ನಿಮ್ಮ ತಾಯಿ ಶಾಪ ಇತ್ತು ಅಂತಂದರೆ ಪಂಚಮಾಧಿಪತಿ ಅಷ್ಟಮದಲ್ಲಿ, ಅಷ್ಟಮಾಧಿಪತಿ ಪಂಚಮದಲ್ಲಿ, ಏಕಾದಶ ಸ್ಥಾನದಲ್ಲಿ ಶನಿ, ನೀಚ ಚಂದ್ರ ಇದಿತ್ತು ಅಂತಂದರೆ ಬಹುಶಃ ಇನ್ನೂ ಕೆಲವು ಹೇಳ್ತಾ ಬರ್ತಾನೆ. ಪ್ರಧಾನವಾಗಿ ಇಷ್ಟಿತ್ತು ಅಂದರೆ ಮಾತೃಶಾಪಕ್ಕೆ ಇವರು ಒಳಗಾಗಿರ್ತಾರೆ ಅಂತ. ಜಾತಕ ಏನಾದರೂ ನೀವು ನೋಡ್ತಿರ್ಬೇಕಾದ್ರೆ ಪಂಚಮಾಧಿಪತಿ ಅಷ್ಟಮದಲ್ಲಿ, ಅಷ್ಟಮಾಧಿಪತಿ ಪಂಚಮದಲ್ಲಿ, ಅಥವಾ ಪಂಚಮಾಧಿಪತಿ ರೋಗಭಾವದಲ್ಲಿ ಇತ್ತು ಅಂತಂದರೆ ಇದನ್ನು ಮಾತೃಶಾಪಕ್ಕೆ ಪರಿಗಣಿಸ್ತಾರೆ. ಇಲ್ಲಿ ಸುತಕ್ಷಯ ಅಂತ ಹೇಳ್ತಾರೆ. ಸುತಕ್ಷಯ ಅಂತಂದರೆ ಮಕ್ಕಳಾಗಲ್ಲ, ಆ ಮಕ್ಕಳು ಆದರೂ ಏಳಿಗೆ ಆಗಲ್ಲ. ಆ ಏಳಿಗೆ ಆಗೋ ಹೀಗೋ ಅಂತ ಕುಂಠಿತ ಜೊತೆ ಹೇಳ್ಕೊಂಡೋದ್ರೆ ಬುದ್ಧಿವಂತರಾಗಲ್ಲ, ಬುದ್ಧಿವಂತರಾಗಿದ್ದರೂ ಅವರು ವಿದ್ಯಾವಂತರಾಗಲ್ಲ. ಮಾತೃಶಾಪ ಅದು ಯಾಕೆ ಅಂತಂದರೆ ಅತ್ಯಂತ ಭಯಂಕರವಾಗಿರತಕ್ಕಂಥದ್ದು. ಯಾಕಂದರೆ ಕರುಳ ಬಳ್ಳಿಯಿಂದ ಆ ತಾಯಿ ಮಗಳಿಗೆ ಶಾಪ ಆಗಬೇಕಂದ್ರೆ ಇನ್ನೆಷ್ಟು ನೊಂದಿರಬೇಕು, ಇನ್ನೆಷ್ಟು ನೊಂದುಕೊಂಡಿದ್ರೆ. ಈಗ ಆ ಮಕ್ಕಳಿಂದ ಆ ತಾಯಿ ಅಷ್ಟಾಗಿ ನೊಂದುಕೊಂಡಿದ್ದರೆ ಮಾತ್ರ ತಾಯಿ ಶಾಪ ಬರುವಂಥದ್ದು. ಅಂದರೆ ನೀವು ಇನ್ನೆಷ್ಟು ನೋವು ಕೊಟ್ಟಿದ್ದರೆ, ಎಷ್ಟೊಂದು ಭಯಂಕರವಾಗಿದ್ದರೆ ಆ ನೋವು. ಯಾಕಂದರೆ ಕರುಳ ಕುಡಿ, ಅದು ಕರುಳ ಕುಡಿಗೆ ತಾಯಿಯ ಶಾಪ ಸಾಧ್ಯವಿದೆಯಾ? ಇದೆ ಅಂತಂದರೆ ಇನ್ನು ನೀವೆಷ್ಟು ಕಷ್ಟ ಕೋಟಲೆಗೆ ಈಡು ಮಾಡಿರಬೇಕು ಆ ತಾಯಿಯನ್ನು. ಅದಕ್ಕಾಗಿ ಈ ಶಾಪ ಬರುವಂಥದ್ದು ಇರುತ್ತೆ. ಇದಕ್ಕೆಲ್ಲ ಪರಿಹಾರಗಳೇನು ಅಂತಂದರೆ, ನೀವು ಯಾವ ತರಹದ್ದು ಎಷ್ಟು ತರಹದ್ದು ಪ್ರಯತ್ನ ಪಡ್ತೀರೋ ಥರ ನೀವು ಬಿಸ್ನೆಸ್ ಮಾಡ್ತಿರ್ತೀರಿ, ಜಾಬ್ ಅಂತೂ ಬದಲಾಯಿಸ್ತಾನೇ ಇರ್ತೀರಿ. ಯಾವ ಕಡೆ ನೀವು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ದೊಡ್ಡ ಮಟ್ಟದ ಪ್ರಪಾತದ ಸಾಲದ ಒಳಗಡೆ ಹೋಗಿರ್ತೀನಿ ಅಂದರೂ ಕೂಡ ಒಂದಷ್ಟು ಮಾತೃ ಅಂಶ ನಿಮ್ಮ ಜೊತೆಗೆ ಪರಿಣಾಮಕಾರಿ ಸಣ್ಣದಾಗಿ ಒಂದು ದಾರ ಬರುತ್ತಲ್ಲ, ಆ ದಾರದ ನೂಲು ಇರುತ್ತಲ್ಲ, ಅಷ್ಟು ನೂಲು ಕೆಲಸ ಮಾಡ್ತಾನೇ ಇರುತ್ತೆ ತಾಯಿ ಶಾಪ ಅನ್ನೋದು. ನಿಮ್ಮ ಹಿಂದೆ ಹಿಂಬಾಲಿಸ್ತಾನೇ ಇರುತ್ತೆ. ನೀವೆಷ್ಟು ಖುಷಿ ಸಂತೋಷವಾಗಿ ಹೋಗ್ತಿರೋ ಕೆಲಸ ಆಗಬೇಕಂತೇಳಿ ಆ ಸಣ್ಣ ದಾರ ಇದೆಯಲ್ಲ ನಿಮ್ಮನ್ನು ಎಳೆದು ಬಿಡುತ್ತೆ. ಆ ಮಾತೃಶಾಪ ಅನ್ನೋದು ಹಾಗೆ ಮಾಡಿಬಿಡುತ್ತೆ ನಿಮ್ಮ. ಅಂತಹ ಮಾತೃಶಾಪಕ್ಕೆ ಈ ಗಯಾಶ್ರಾದ್ದ ಮಾಡುವಂಥದ್ದು, ಅಥವಾ ಈಗಿರ್ತಕ್ಕಂಥ ತಾಯಿ ಬದುಕಿದ್ರೂ ಕೂಡ 1,00,000 ಗಾಯತ್ರಿ ಜಪವನ್ನು ಮಾಡಿಸು ಅಂತ ಹೇಳ್ತಾನೆ. ಯಾರು ಮಾಡಿಸ್ತೀರಿ? 1,00,000 ಗಾಯತ್ರಿಯ ಜಪವನ್ನು ಮಾಡಿಸು, ಅದರ ದಶಾಂಶವನ್ನು ಹೋಮ ಮಾಡಿಸು ಅಂತ ಹೇಳ್ತಾನೆ. ಅದರ ದಶಾಂಶ ಅಂದರೆ ಒಂದು 10,000 ಹೋಮವನ್ನು ಮಾಡಿಸು ಅಂತ ಹೇಳ್ತಾನೆ. ಯಾರು ಮಾಡ್ತೀರಿ? ಹಾಗೆ ಬ್ರಾಹ್ಮಣ ಸುವಾಸಿನಿಯರಿಗೆ, ಅಂತಹ ಬ್ರಾಹ್ಮಣ ಸುವಾಸಿನಿಯರಿಗೆ ನೀವು ಭೋಜನವನ್ನು ಮಾಡಿಸಿ ವಸ್ತ್ರದಾನವನ್ನು ಮಾಡು ಅಂತ ಹೇಳ್ತಾನೆ. ಯಾರು ಮಾಡ್ತೀರಿ? 42 ದಿನಗಳ ಕಾಲ ಅಶ್ವತ್ಥ ವೃಕ್ಷಕ್ಕೆ 108 ಪ್ರದಕ್ಷಿಣೆ ಮಾಡು ಅಂತ ಹೇಳ್ತಾನೆ. 108 ದಿನ ಕೂಡ ಅದಕ್ಕೆ ನೀರೆರೆಯಬೇಕು ಅಂತ ಹೇಳ್ತಾನೆ.
ಇಲ್ಲಿ ಯಜ್ಞ ಬಹಳ ಪ್ರಧಾನವಾಗಿ ಹೇಳ್ತಾನೆ. ಮಾತೃಗೆ ಸಂಬಂಧಪಟ್ಟಾಗಿರತಕ್ಕಂತಹ ಸೂಕ್ತಗಳನ್ನು, ಪಂಚ ಸೂಕ್ತಗಳನ್ನು ಹೇಳಿ, ಯಾಕಂದರೆ ಪೂರ್ವ ಪುಣ್ಯ ಸ್ಥಾನ ಇದೆಯಲ್ಲ ಅದು ಪಂಚಮಕ್ಕೆ ಬರೋದರಿಂದ ಅಂತಹ ಪಂಚ ಸೂಕ್ತಗಳನ್ನು ಜೊತೆಗೆ ಪ್ರಧಾನವಾಗಿ ಚಂಡಿ ಯಾಗವನ್ನು ಕೂಡ ಮಾಡಿಸು ಅಂತ ಹೇಳ್ತಾನೆ. ಮಾತೃಶಾಪದಿಂದ ಹೊರಗೆ ಬರಬೇಕಾದ್ರೆ, ಯಾಕಂದರೆ ಅಲ್ಲಿ ಕನ್ಯೆಯರು ಬರ್ತಾರೆ, ಜೊತೆಗೆ ಸುಮಂಗಲಿಯರು ಬರ್ತಾರೆ, ದಾನಗಳು ಬರ್ತವೆ, ಸುಮಾರು 13-14 ಪೂರ್ಣಾವತಿಗಳು ಬರ್ತವೆ. ಇವೆಲ್ಲವೂ ಬರೋದರಿಂದ ಅಲ್ಲಿ ಮಾತೃಪಂಚಕ ದೋಷಗಳನ್ನು ತೆಗೆಯತಕ್ಕಂಥ ಅಷ್ಟೂ ಕ್ರಮಬದ್ಧವಾಗಿರತಕ್ಕಂತಹ ಚಂಡಿ ಹೋಮ ಇದೆ. ಅಂತಹ ಚಂಡಿ ಯಾಗಗಳನ್ನು ಮಾಡಿಸಿದ್ರೆ ನೀವು ಮಾತೃಶಾಪದಿಂದ ಹೊರಗೆ ಬರ್ತೀರಿ. ನೋಡಿ, ಯಾವತ್ತೂ ಏನೋ ಸಣ್ಣದಾಗಿ ಒಂದು ಆಗಿದ್ದು ಎಷ್ಟು ಪೆನಾಲ್ಟಿ ಕಟ್ಟಬೇಕಾಗುತ್ತೋ ನಾವು. ಅದಕ್ಕೆ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ತಾಳ್ಮೆ ಬೇಕು. ತಾಯಿ ಸೇವೆನೇ ನಿಮಗೆ ನಾನು ತಾಯಿಯ ಬಗ್ಗೆ ಏನು ಹೇಳಬೇಕಾಗಿಲ್ಲ, ಎಲ್ಲ ನಿಮಗೆ ಗೊತ್ತಿರೋದ್ರಿಂದ ಒಂದು ಶಾಲೆಯಲ್ಲಿ ತಾಯಿ ಬಗ್ಗೆ ಪ್ರಬಂಧವನ್ನು ಬರ್ಕೊಂಡು ಬನ್ನಿ ಅಂತ ಮಕ್ಕಳಿಗೆ ಟೀಚರ್ ಹೇಳ್ತಾರಂತೆ. ನೀವು ತಾಯಿ ಹೇಳಿದ್ರೆ ನನಗೆ ಅದು ಜ್ಞಾಪಕ ಬರುತ್ತೆ, ಮಾತಾಡ್ತೀನಿ. ಎಲ್ಲ ಮಕ್ಕಳು ಒಂದಷ್ಟು 5 ಪುಟ 6 ಪುಟ 10 ಪುಟ ಎಲ್ಲ ಬರ್ಕೊಂಡು ಬಂದ್ರಂತೆ. ಒಂದು ಮಗು, ಒಂದು ಹೆಣ್ಣು ಮಗು, ಒಂದು 15 ವರ್ಷದ ಹೆಣ್ಣು ಮಗು ಏನೂ ಬರ್ಕೊಂಡು ಬರಲಿಲ್ಲ. ಎಲ್ಲರೂ ಬರ್ಕೊಂಡು ಬಂದಿದ್ದಾರಲ್ವ, ಎಲ್ಲರೂ ಕೂಡ ಎಷ್ಟೆಷ್ಟು ಉದ್ದ ಬರೆದಿದ್ದಾರೆ. ತಾಯಿಯೇ ಮೊದಲ ಗುರು, ತಾಯಿಯೇ ದೇವರು ಅಂತೆಲ್ಲ ಬರೆದಿದ್ದಾರೆ. ಎಷ್ಟು ಚೆನ್ನಾಗಿ ಪ್ರಬಂಧಗಳೆಲ್ಲ ಬರ್ಕೊಂಡು ಬಂದಿದ್ದಾರೋ. ಇದು ಒಂದು ಮಗಳು ಮಾತ್ರ ಬರ್ಕೊಂಡೇ ಬಂದಿಲ್ಲ. ಯಾಕೆಂದರೆ ಆಕೆಗೆ ತಾಯಿ ಇಲ್ಲ. ತಾಯಿ ಇಲ್ಲ, ಅವಳು ಒಂದು ಗಂಟು ಕೊಡ್ತಾಳೆ ಶಿಕ್ಷಕರಿಗೆ. ಏನಮ್ಮ ಇದು ಗಂಟು ಅಂತಂದರೆ, ಆ ತಾಯಿ ತುಳಿದೋಗಿರ್ತಕ್ಕಂತಹ ಮಣ್ಣನ್ನು ಎತ್ತಿಟ್ಕೊಂಡಿರ್ತಾಳೆ ಅವಳು, ಆ ಮಣ್ಣು ಕೊಡ್ತಾಳೆ. ಯಾಕಂದರೆ ತಾಯಿ ಬಗ್ಗೆ ಬರಲಿಕ್ಕೆ ನನಗೆ ಆಗಲಿಲ್ಲ, ಯಾಕಂದರೆ ತಾಯಿ ಬಗ್ಗೆ ಬರಲಿಕ್ಕೆ ಸಾಧ್ಯವೂ ಇಲ್ಲ, ಅದು ಪುಟಗಟ್ಟಲೆ ಬರಲಿಕ್ಕೆ ಆಗೋದೂ ಇಲ್ಲ. ಅದನ್ನು ಅನುಭವಿಸಿ ನೋಡೋದಷ್ಟೇ ಮಾತೃ ಪ್ರೇಮ, ಮಾತೃಭಾವನೆ ಅಂತಿರುತ್ತೆ. ಅದಕ್ಕಾಗಿ ಈ ನನ್ನ ಮಣ್ಣಿದೆಯಲ್ಲ, ಇದನ್ನು ನೀವು ಎಷ್ಟು ಕಣಗಳಿರ್ತವೆ ಲೆಕ್ಕ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸಾಧ್ಯ ಇದೆಯಾ ಅದು? ಹಾಗಾಗಿ ಅಂತಹ ಪುಟ್ಟ ಕಂದಮ್ಮನೆಗೆ ತಾಯಿ ಹೇಳ್ದಿದ್ದಾಗ ಅವಳ ನೋವು, ಅವಳ ಆ ಆಕ್ರಂದನ, ಆ ಸಣ್ಣ ಏಜಿನ ಮಗು, ಆ ಅಮ್ಮ ಹೋದಾಗ ಅವಳ ಪಾದ ತುಳಿದಿದ್ದ ಒಂದಷ್ಟು ಮಣ್ಣನ್ನು ಹಿಡಿದಿಟ್ಕೊಂಡು ಇರ್ತಾರೆ. ಮತ್ತು ಆ ಮಣ್ಣನ್ನು ಇನ್ಯಾರೋ ತೆಗೆದುಕೊಂಡು ಹೋಗ್ತಾರೆ ಹಣ ಕೊಟ್ಟು, ಮತ್ತೆ ಆ ತಾಯಿ ಫೋಟೋ ಹತ್ರ ಇಡ್ತಾರೆ. ಇದೊಂದು ದೊಡ್ಡ ಸ್ಟೋರಿ. ಯಾಕೆಂದರೆ ಆ ತಾಯಿಯನ್ನು ವರ್ಣಿಸಲು ಅಸದಳ, ಪೇಳಲು ಅಸದಳ. ಮಾತೃನಿಂದನೇ ಇದೆಯಲ್ಲ, ಅದು ಬಹಳ ದೊಡ್ಡ ಮಟ್ಟದ್ದು. ಬಟ್ ಈಗಿನ ಕಾಲಕ್ಕೆ ಬಹಳಷ್ಟು ಜನ ಹೇಳ್ತಾರೆ, ನೀವು ಬ್ಲೈಂಡಾಗಿ ತೆಗೆದುಕೊಳ್ಳಿ ಪರವಾಗಿಲ್ಲ, ಆಕೆ ಏನಾದರೂ ನಿಮಗೆ ಮೋಸ ಮಾಡಿದರೂ ಪರವಾಗಿಲ್ಲ, ತಾಯಿಯನ್ನವರು ಅನುಭವಿಸ್ಬಿಡಿ. ತಾಯಿ ನೀವು ತಪ್ಪೇ ಮಾಡಿಲ್ಲ, ಮಗಳಿಗೆ ಬೇರೆ ರೀತಿ ಕೊಟ್ಟಲು, ನಿಮಗೆ ಕೊಡಲೇ ಇಲ್ಲ, ಆಗಲೂ ಕೂಡ ತಾಯಿಗೆ ಎಕ್ಸ್ಕ್ಯೂಸ್ ಇದೆ. ತಾಯಿ ನಾನಾ ರೀತಿ ತಪ್ಪು ಮಾಡಿದ್ರೆ ಎಕ್ಸ್ಕ್ಯೂಸ್ ಇದೆ. ಯಾಕಂದರೆ ಆ ತಪ್ಪಾಗಿರ್ಬೋದು, ಸರಿ ಆಗಿರ್ಬೋದು, ತಾಯಿ ಒಳಗಡೆ ಇರೋವಂಥದ್ದು. ಹಾಗಾಗಿ ನೀವು ತಾಯಿಯನ್ನು ನಿಂದನೆ ಮಾಡೋ ಹಾಗೇ ಇಲ್ಲ. ಮಾತಾಡ್ಕೋಬೋದು, ಒಂದಷ್ಟು ಪ್ರೇಮದಲ್ಲಿ ಪ್ರೀತಿಯಲ್ಲಿ ಜೋರಾಗಿ ಮಾತಾಡ್ಕೊಳ್ಬಹುದು. ಆದರೆ ನಿಂದನೆ ಮಾಡುವಂಥದ್ದು, ತಾಯಿಯನ್ನು ದೂರ ಹೇಳುವಂಥದ್ದು, ತಾಯಿ ಜೊತೆ ಮಾತಾಡದೇ ಇರುವಂಥದ್ದು, ತಾಯಿಯ ಸೇವೆಯನ್ನು ಮಾಡದೇ ಇರುವಂಥದ್ದು, ತಾಯಿಗೆ ಸಂಬಂಧಪಟ್ಟಾಗಿರ್ತದೆ. ನಮಗೆ ಅಷ್ಟೆಲ್ಲ ಕೊಡಲಿಲ್ಲ, ನಮಗೆ ಭಾಗ ಕೊಡಲಿಲ್ಲ ನಮ್ಮ ತಾಯಿ, ಯಾಕೆ ನಾವು ಅಮ್ಮನ್ನು ಮಾತಾಡಿಸ್ಬೇಕು? ಅಮ್ಮ ಹಾಸ್ಪಿಟ್ಲಲ್ಲಿದ್ದರೆ ನಾವು ಹೋಗಲ್ಲ, ನಾವೇನು ಗಮನಿಸಲ್ಲ. ಇದೆಲ್ಲ ಸಲ್ಲದು ಪ್ರೀತಿಯ ಬಂಧುಗಳೇ. ಹೇಳ್ತೀನಲ್ಲ, 1000 ಜನ್ಮದಲ್ಲಿ ಆಯಮ್ಮ ನಿಮಗೆ ದ್ರೋಹ ಮಾಡಿದ್ರೆ ಎಕ್ಸ್ಕ್ಯೂಸ್ ಇದೆ. ನೀವು ಒಂದೇ ಒಂದು ಮಾತು ಕೂಡ ತಾಯಿನ ಆಡೋ ಹಾಗಿಲ್ಲ, ತಾಯಿನ ನೀವು ನಿಂದನೆ ಮಾಡೋ ಹಾಗಿಲ್ಲ ಪ್ರೀತಿ ಬಂಧುಗಳೇ. ನಿಮ್ಮ 7 ಜನ್ಮದಲ್ಲೂ ಕೂಡ ಆ ಋಣಗಳು ಹೋಗಲಾರವು. ಮಕ್ಕಳು ಹುಟ್ಟೋದಿಲ್ಲ, ಹುಟ್ಟಿದ್ರೆ ಬುದ್ಧಿವಂತರಾಗಲ್ಲ, ಏಳಿಗೆ ಆಗಲ್ಲ, ನಿಮ್ಮ ಡೆವಲಪ್ಮೆಂಟ್ ಸಾಧ್ಯವೇ ಇಲ್ಲ. ಅದಕ್ಕಾಗಿ ತಾಯಿಯ ಪ್ರೇಮವನ್ನು ಎಷ್ಟು ಕೊಂಡಾಡಿದರೂ ಕಡಿಮೆಯೇ. ಅಂತಹ ತಾಯಿಗೆ ನೀವು ಸೇವೆ ಯಾವ ರೀತಿ ಮಾಡ್ತೀರೋ ಮಾಡ್ತಾ ಬಂದಾಗ ಅಮೋಘವಾಗಿರತಕ್ಕಂತಹ ಸೇವೆ ಅಂತಂದರೆ, ಅವರು ಇಲ್ಲದಿದ್ದರೆ ಗಯಾಶ್ರಾದ್ದಾದಿಗಳನ್ನು ತುಂಬ ಶಸ್ತ್ರೋಕ್ತವಾಗಿ ಮಾಡ್ತಾ ಬಂದರೆ ತಪ್ಪಿನ ಅರಿವು ಎಲ್ಲೇ ಅಂತಂದರೆ, ಅದಕ್ಕೆ ನಾನು ಹೇಳ್ತೇನೆ, ಎಲ್ಲ ಸಂದರ್ಭದಲ್ಲೂ ಗೋವನ್ನು ಪ್ರಧಾನವಾಗಿ ಹೇಳ್ತಾನೆ. ಗೋಪೂಜೆ ಇಲ್ಲದೆ ಯಾವುದು ಪೂಜೆ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಗೋದಾನವನ್ನು ಮಾಡಿದರೆ ಬಹುಶಃ ತಾಯಿ ತೃಪ್ತಳಾಗ್ತಾಳಂತೆ. ಎಲ್ಲೋ ಇರ್ತಕ್ಕಂತಹದ್ದು ಯಾರೋ ಹಾಲು ಕರೆದು ಒಂದು ಸಣ್ಣ ಮಗು ಕುಡಿದ್ರೆ ಅದು ತಾಯಿಗೆ ಟ್ರಾನ್ಸ್ಫರ್ ಆಗುತ್ತಂತೆ. ಎಷ್ಟೋ ಜನ್ಮಗಳಲ್ಲಿ ನೀವು ಮಾಡಿರ್ತೀರಲ್ಲ, ಅದು ಮಾತೃಗಯ ನೀವು ಹೋಗಿ ಮಾಡಲಿಕ್ಕೆ ಅಷ್ಟೆಲ್ಲ ಆಗಲಿಲ್ಲ ಅಂತಂದರೆ, ಒಂದು ಗೋವನ್ನು ನೀವು ಕೊಟ್ಟರೂ ಕೂಡ ಆ ಗೋವಿಗೆ ಸಂಬಂಧಪಟ್ಟ ಸೇವೆಯನ್ನು
ದಾನ ಕೊಡುವಾಗ ಒಂದು ಮಂತ್ರ ಪುರಸ್ಕಾರ ಇದೆ, ಆ ರೀತಿಯಾಗಿ ನೀವು ಕೊಡ್ತೀನಿ ಅಂತಂದರೆ ಬಹುಶಃ ಅಲ್ಲಿಗೆ ಆ ಮಾತೃಶಾಪದಿಂದ ನೀವು ಹೊರಗೆ ಬಂದಾಗೆ. ಬಹುಶಃ ನೀವು 1,00,000 ಗಾಯತ್ರಿ ಮಾಡ್ಸೋಕ್ಕೂ ಆಗಲ್ಲ, ಬಹುಶಃ ಇನ್ನೂ ಬೇಕಾದ್ರೆ 10,000 ಆಹುತಿಯನ್ನು ಬೇಕಾದರೆ ಕೊಡಬಹುದೇನೋ, ಹೋಮವನ್ನು ಮಾಡಿಸಬಹುದೇನೋ, ಗೋದಾನ ಅದಕ್ಕಿಂತಲೂ ಕೂಡ ನಿಮ್ಗೆ ಈಸಿ ಆಗ್ತಕ್ಕಂಥದ್ದು ಮಾಡಬಹುದೇನೋ. ಆದರೆ ತಾಯಿಯ ಶಾಪದಿಂದ ಹೊರಗೆ ಬರಲಿಕ್ಕೆ ನಿಮಗೆ 7 ಜನ್ಮಗಳು ಸಾಧ್ಯವಿಲ್ಲ. ಈಗ ಇರ್ತಕ್ಕಂಥ ತಾಯಿ ಅಂತಂದರೆ ಸದಾ ಅವರ ಸೇವೆಯನ್ನು ಮಾಡುವಂಥದ್ದು. ಆಮೇಲೆ ಈ ಸಪ್ತಮಾತೃಕೆ ಇರೋದಲ್ಲ, ಆ ಸಪ್ತಮಾತೃಕೆಗೆ ಈ ಅಮಾವಾಸ್ಯೆಯಾದ 3ನೇ ದಿನ ಅಂದರೆ ತೃತೀಯ, ಪೌರ್ಣಿಮೆ ಆದ 3ನೇ ದಿನ ತೃತೀಯ ಇರತಕ್ಕಂತಹ ದಿನದಲ್ಲಿ ಹೋಗ್ಬಿಟ್ಟು ನೀವೇನಾದರೂ ಸೇವೆಯನ್ನು ಮಾಡೋದು. ಆ ಸಪ್ತಮಾತೃಕೆಯರ 7 ಅಮ್ಮನವರಿಗೆ ಮಡಲು ತುಂಬುವಂಥದ್ದು, 7 ಸೀರೆಯನ್ನು ಕೊಡುವಂಥದ್ದನ್ನು ಮಾಡ್ತೀನಿ ಅಂತಂದರೂ ಬಹುಶಃ ಆ ಮಾತೃ ಶಾಪದಿಂದ ಪರ್ಸೆಂಟೇಜ್ ಹೊರಗೆ ಬರಬಹುದೇನೋ, ಪೂರ್ಣ ಪ್ರಮಾಣದಲ್ಲ. ಪೂರ್ಣ ಪ್ರಮಾಣ ಅಂತಿದ್ದರೆ ಮಾತೃ ಭ್ರಾತೃ ಎಲ್ಲವೂ ಕೂಡ ದೇವತೆಗಳು ಎಲ್ಲವೂ ಕೂಡ ಇರ್ತಕ್ಕಂತಹದ್ದು ಅಂತಂದರೆ ಈ ದಾನಗಳಲ್ಲಿ ಪ್ರಧಾನವಾಗಿರ್ತಕ್ಕಂತಹದ್ದು ಜೀವ ಇರ್ತಕ್ಕಂಥ 2 ದಾನಗಳಿದ್ದಾವೆ. ಆ ಜೀವ ಇರುವ 2 ದಾನ ಅಂತಂದರೆ ಒಂದು ಗೋದಾನ, ಇನ್ನೊಂದು ಕನ್ಯಾದಾನ. ಇನ್ನೆಲ್ಲವೂ ಕೂಡ ನಿರ್ಜೀವವೇ. ನೀವು ಅನ್ನದಾನ ಮಾಡಿದ್ರು, ಬೇಳೆ ದಾನ ಮಾಡಿದ್ರು, ಮತ್ತೊಂದು ದಾನ ಮಾಡಿದ್ರು, ಭೂದಾನ ಮಾಡಿದ್ರು, ರಜತ ದಾನ ಮಾಡಿದ್ರು, ಸುವರ್ಣದಾನ, ಯಾವುದಕ್ಕೂ ಜೀವ ಇಲ್ಲ. ಜೀವ ಇರತಕ್ಕಂಥ ಈ 2 ದಾನ ಮಾಡಿದ್ರೆ ಬಹುಶಃ ಅಂತಹ ಮಾತೃಶಾಪದಿಂದ ನಿಂದನೆಯಿಂದ ಹೊರಗೆ ಬರಲಿಕ್ಕಾಗತ್ತೆ ಪ್ರೀತಿಯ ಬಂಧುಗಳು. ನೀವು ಹೇಳಿದ ವಿಚಾರ ತುಂಬ ಚೆನ್ನಾಗಿತ್ತು ಗುರುಗಳೇ. ತುಂಬ ಜನ ಆ ರೀತಿ ಮಾಡ್ತಾರೆ. ಏನೋ ಒಂದು ಮನಸ್ತಾಪ ಚಿಕ್ಕ ವಿಚಾರಕ್ಕೆ ಯಾವುದಾದ್ರೂ ಫಂಕ್ಷನಲ್ಲಿ ಸಿಕ್ಕಿದ್ರು ಕೂಡ ತಾಯಿ ಮುಖ ನೋಡೋದಿಲ್ಲ, ಮಾತಾಡೋದಿಲ್ಲ. ಸೊ ಅದು ನಾವು ಯಾವ ರೀತಿ ಶಾಪಕ್ಕೆ ಒಳಗಾಗ್ತೀವಿ, ಇನ್ನು ಜಾತಕದ ಪ್ರಕಾರ ಮಾತೃಶಾಪ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಹೇಗೆ ತಿಳ್ಕೊಳ್ಬೋದು. ಜೊತೆಗೆ 1,00,000 ಗಾಯತ್ರಿ ಜಪ ಆಗಿರ್ಬೋದು, ಅಥವಾ ಚಂಡಿ ಯಾಗ ಆಗಿರ್ಬೋದು, ಗೋದಾನ ಮಾಡುವಂಥದ್ದು, ಇವೆಲ್ಲವೂ ಕೂಡ ಮಾಡೋದ್ರಿಂದ ಮಾತೃಶಾಪದ ಪರ್ಸೆಂಟೇಜ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಲೈಫಲ್ಲಿ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ನ ನೋಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಮಾತೃಶಾಪದ ಸಮಸ್ಯೆ ನಿಮಗೂ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ? ಹಾಗಿದ್ರೆ ಯಾವ ರೀತಿಯಾಗಿರುವಂಥ ಪರಿಹಾರಗಳನ್ನ ನೀವು ಮಾಡ್ಕೊಳ್ಬೇಕು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.